ಸರ್ಗ 48 ಇಂದ್ರಜಿದಭಿಯೋಗ. ಇಂದ್ರಜಿತ್ತು ಹನುಮಂತನನ್ನು ಬ್ರಹ್ಮಾಸ್ತ್ರದಿಂದ ಬಂಧಿಸಿ ರಾವಣನ ಬಳಿಗೆ ತರುವುದು. ಅನಂತರ ರಾಕ್ಷಸೇಶ್ವರನು ತನ್ನ ಮಗನಾದ ಅಕ್ಷಕುಮಾರನು ಹತನಾದ ಎಂಬುದನ್ನು ಕೇಳಿ ದುಃಖಿತನಾದರೂ ತಾನೇ ಸಮಾಧಾನಪಡಿಸಿಕೊಂಡು ಇಂದ್ರಜಿತ್ತನ್ನು ಕುರಿತು, ವತ್ಸ, ನೀನು ಅಸ್ತ್ರವಿದ್ಯೆಯಲ್ಲಿ ಗಟ್ಟಿಗ, ದೇವಾಸುರರನ್ನು ಗೆದ್ದು ಪರಾಕ್ರಮವನ್ನು ಮೆರೆಯಿಸಿದ್ದೀಯೆ. ಬ್ರಹ್ಮನನ್ನು ತಪಸ್ಸಿನಿಂದ ಮೆಚ್ಚಿಸಿ ಬ್ರಹ್ಮಾಸ್ತ್ರವನ್ನು ಸಂಪಾದಿಸಿದ್ದೀಯೆ. ನಿನ್ನ ಅಸ್ತ್ರಬಲಕ್ಕೆ ಅಸುರರಾಗಲಿ ಇಂದ್ರ ಸಮೇತರಾಗಿ ಬಂದು ದೇವತೆಗಳಾಗಲಿ ಎದುರು ನಿಲ್ಲಲಾರದೆ ಹೋಗಿದ್ದಾರೆ. 3 ಲೋಕಗಳಲ್ಲಿ ಯಾವನೂ ನನ್ನೊಡನೆ ಯುದ್ಧ ಮಾಡಿ ಆಯಾಸಗೊಂಡು ಸೋತು ಹೋಗದೇ ಇಲ್ಲ. ಭುಜಬಲವೂ ತಪೋಬಲವೂ ನಿನ್ನನ್ನು ರಕ್ಷಿಸುತ್ತಿವೆ. ನೀನು ಬುದ್ಧಿಶಾಲಿ, ದೇಶ ಕಾಲಗಳ ವಿಭಾಗವನ್ನು ಬಲ್ಲವನು. ಯುದ್ಧದಲ್ಲಿ ನಿನಗೆ ಅಸಾಧ್ಯವಾದುದಿಲ್ಲ. ನಿನ್ನ ಮಂತ್ರಾಲೋಚನೆಗೆ ನಿಲುಕದ ವಿಷಯವಿಲ್ಲ. 3 ಲೋಕಗಳಲ್ಲಿಯೂ ನಿನ್ನ ಅಸ್ತ್ರಬಲ ತಪೋಬಲಗಳ ಮಹತ್ವವನ್ನು ತಿಳಿಯದೇ ಇರತಕ್ಕವನು ಇಲ್ಲ. ತಪೋಬಲದಲ್ಲಾಗಲಿ ಅಸ್ತ್ರವಿದ್ಯೆಯಲ್ಲಾಗಲಿ ಪರಾಕ್ರಮದಲ್ಲಾಗಲಿ ನೀನು ನನಗೆ ಸಮನಾಗಿದ್ದೀಯೆ. ಎಂತಹ ಯುದ್ಧ ಪ್ರಸಂಗದಲ್ಲಿಯೂ ನೀನು ಸಹಾಯಕನಾಗಿರುವುದರಿಂದ ನನಗೆ ಜಯವೆಂಬುದು ನಿಶ್ಚಯ. ಆದ್ದರಿಂದ ನನ್ನ ಮನಸ್ಸಿಗೆ ಆಯಾಸವೇ ಆಗುವುದಿಲ್ಲ. ಇದುವರೆಗೆ ಆ ಕಪಿಯಿಂದ ಕಿಂಕರರು, ಜಂಬುಮಾಲಿಯು, 7 ಮಂದಿ ಅಮಾತ್ಯ ಪುತ್ರರು, 5 ಸೇನಾಪತಿಗಳು ಹತರಾದರು. ಅಶ್ವಗಜ ರಥಗಳಿಂದ ಸಹಿತವಾದ ಮಹಾಸೈನ್ಯವು ನಾಶವಾಯಿತು. ನಿನ್ನ ಪ್ರಿಯ ಸಹೋದರನಾದ ಅಕ್ಷನೂ ಹತನಾದನು. ಹೇ ಶತ್ರುಸೂದನ, ಪರಾಕ್ರಮದ ವಿಷಯದಲ್ಲಿ ನನಗೆ ನಿನ್ನಲ್ಲಿರುವಷ್ಟು ಅವನಲ್ಲಿ ನಂಬಿಕೆ ಇರಲಿಲ್ಲ. ಇಷ್ಟು ಅನರ್ಥಗಳನ್ನು ತಂದುಕೊಂಡಿದ್ದ ಆ ಕಪಿಯ ದೇಹಬಲವನ್ನು, ಪ್ರಭಾವ ಪರಾಕ್ರಮಗಳನ್ನು ವಿಮರ್ಶೆ ಮಾಡಿ ನಿನ್ನ ಸಾಮರ್ಥ್ಯಕ್ಕೆ ತಕ್ಕ ಕಾರ್ಯವನ್ನು ಮಾಡು. ಶತ್ರುಸೂದನನಾದ ನೀನು ನಮ್ಮ ಸೈನ್ಯವು ನಾಶವಾಗದಂತೆ ನೋಡಿಕೊಳ್ಳುತ್ತಾ ಶತ್ರುವನ್ನು ಅಡಗಿಸುವುದಕ್ಕೆ ಪ್ರಯತ್ನ ಮಾಡು. ಎಲೈ ವೀರನೇ, ಆ ಕಪಿಯನ್ನು ನಮ್ಮ ಸೇನೆಗಳು ಜಯಿಸಲಾರವು. ಅವು ಗುಂಪು ಗುಂಪಾಗಿ ಸೋತು ಓಡಿ ಹೋಗುತ್ತದೆ. ಅತಿ ತೀಕ್ಷ್ಣವಾದ ವಜ್ರಾಯುಧವೂ ಕೂಡ ಏನೂ ಮಾಡಲಾರದು. ಆ ಕಪಿಯ ವೇಗವು ವಾಯುವಿಗೂ ಇಲ್ಲ. ಅಗ್ನಿಸಮಾನನಾದ ಈತನನ್ನು ಆಯುಧಗಳಿಂದ ಕೊಲ್ಲಲೂ ಶಕ್ಯವಿಲ್ಲ. ಈ ವಿಷಯವನ್ನು ನೀನು ಚೆನ್ನಾಗಿ ವಿಚಾರ ಮಾಡಿ ಕಾರ್ಯಸಿದ್ಧಿಯಾಗುವುದಕ್ಕೆ ತಕ್ಕ ಮುನ್ನೆಚ್ಚರಿಕೆಯನ್ನು ವಹಿಸು. ಧನುಸ್ಸಿಗೆ ಹೂಡುವ ದಿವ್ಯ ಮಂತ್ರಾಸ್ತ್ರದ ಬಲವನ್ನು ಸ್ಮರಣೆಯಲ್ಲಿಟ್ಟುಕೊಂಡು ನಮ್ಮ ಕಾರ್ಯವು ಕೆಡದಂತೆ ಉದ್ಯೋಗ ಮಾಡು. ವತ್ಸ, ಇಂತಹ ವಿಪತ್ಕಾರಿಯಾದ ಯುದ್ಧಕ್ಕೆ ನಿನ್ನನ್ನು ಕಳುಹಿಸುವುದು ಯುಕ್ತವಲ್ಲ. ಆದರೆ ರಾಜನೀತಿಯನ್ನೂ, ರಾಜನು ಮೊದಲು ತಾನೇ ಯುದ್ಧಕ್ಕೆ ಹೋಗದೆ ಸಹಾಯಕರನ್ನು ಕಳುಹಿಸಬೇಕೆಂದು ರಾಜನೀತಿ. ಕ್ಷತ್ರಿಯ ಧರ್ಮವನ್ನು ವಿಚಾರಿಸಿದಾಗ ಇದು ಸರಿಯೆಂದೇ ತೋರುವುದು. ಸಂಗ್ರಾಮದಲ್ಲಿ ನಾನಾ ಬಗೆಯ ಶಸ್ತ್ರಾಸ್ತ್ರಗಳಿಂದ ಹೋರಾಡುವ ಕೌಶಲ್ಯವನ್ನು ಅವಶ್ಯವಾಗಿ ಪಡೆಯಬೇಕು. ವಿಜಯವೇ ನಮ್ಮ ಧ್ಯೇಯವಾಗಿರಬೇಕು ಎಂದು ಹೇಳಿದನು. ಆಗ ದೇವತೆಗಳಿಂದ ಪ್ರಭಾವಶಾಲಿಯಾದ ಮೇಘನಾದನು, ಅಂದರೆ ಇಂದ್ರಜಿತ್, ಯುದ್ಧ ಮಾಡಲು ನಿಶ್ಚಯಿಸಿ ತಂದೆಗೆ ಪ್ರದಕ್ಷಿಣಪೂರ್ವಕ ನಮಸ್ಕಾರ ಮಾಡಿದನು. ಇಷ್ಟ ಮಿತ್ರರು ಹೊಗಳುತ್ತಿರಲು ಮಹೋತ್ಸಾಹದಿಂದ ಯುದ್ಧಕ್ಕೆ ಹೊರಟನು. ತಾವರೆಯ ದಳಗಳಂತೆ ನೇತ್ರಗಳುಳ್ಳ ರಾವಣ ಕುಮಾರನು ಪರ್ವಕಾಲದ ಸಮುದ್ರದಂತೆ ಉತ್ಸಾಹದಿಂದ ಉಕ್ಕುತ್ತಾ ಯುದ್ಧಾಭಿಮುಖನಾದನು. ಅಸ್ತ್ರವಿದ್ಯಾ ವಿಶಾರದ ಆತನು ಗರುಡ ವಾಯುಗಳಂತೆ ಅತಿಶಯ ವೇಗಶಾಲಿಗಳಾದ ಬಿಳಿಯ ಕೋರೆದಾಡೆಗಳಿಂದ ಕೂಡಿದ 4 ಸಿಂಹಗಳನ್ನು ಕಟ್ಟಿದ್ದ ಮಹಾರಥವನ್ನೇರಿ ಹನುಮಂತನಿದ್ದಲಿಗೆ ಹೊರಟನು. ಇತ್ತ ಹನುಮಂತನು ಮೇಘನಾದನ ರಥಘೋಷವನ್ನು, ಧನುಸ್ಸಿನ ಓಂಕಾರವನ್ನು ಕೇಳಿ ಯುದ್ಧ ಒದಗಿತೆಂದು ಸಂತೋಷದಿಂದ ಹಿಗ್ಗುತ್ತಿದ್ದನು. ರಣಪಂಡಿತನಾದ ಇಂದ್ರಜಿತ್ತು ಮಹಾಧನಸ್ಸನ್ನು, ಹರಿತವಾದ ಅಸ್ತ್ರಗಳನ್ನು ಹಿಡಿದು ಹನುಮಂತನಿಗೆ ಎದುರಾಗಿ ಬರುತ್ತಿದ್ದನು. ಆಗ ದಿಕ್ಕುಗಳೆಲ್ಲವೂ ಮಲಿನವಾದವು. ಕ್ರೂರ ಮೃಗಗಳು ಅರಚಿಕೊಂಡವು. ನಾಗರು, ಯಕ್ಷರು, ಮಹರ್ಷಿಗಳು, ಸಿದ್ಧರು ಗುಂಪು ಗುಂಪಾಗಿ ಬಂದು ನೆರೆದರು. ಪಕ್ಷಿಗಳು ಆಕಾಶದಲ್ಲಿ ಆನಂದದಿಂದ ಕೂಗುತ್ತಿದ್ದವು. ಹನುಮಂತನು ಯುದ್ಧಕ್ಕಾಗಿ ಇಂದ್ರಜಿತ್ತು ಬರುತ್ತಿರುವುದನ್ನು ಕಂಡು ಗಟ್ಟಿಯಾಗಿ ಘರ್ಜಿಸಿ ದೇಹವನ್ನು ಬೆಳೆಯಿಸಿಕೊಂಡನು. ಇಂದ್ರಜಿತ್ತು ಸಿಡಿಲು ಹೊಡೆದಂತೆ ಧನುಸ್ಸನ್ನು ಮಿಡಿಯುತ್ತಾ ಬಂದನು. ಅನಂತರ ಅತ್ಯಂತ ಬಲಿಷ್ಠರೂ ವೇಗಶಾಲಿಗಳೂ ಆದ ಅವರಿಬ್ಬರೂ ದೇವೇಂದ್ರ ದಾನವೇಂದ್ರರಂತೆ ಸಂಗ್ರಾಮವನ್ನಾರಂಭಿಸಿದರು. ಹನುಮಂತನು ಆಕಾಶದಲ್ಲಿ ಚಿತ್ರಗತಿಯಿಂದ ಸಂಚರಿಸುತ್ತಾ ಮಹಾವೀರನಾದ ಇಂದ್ರಜಿತ್ತಿನ ಶರವೇಗವನ್ನು ತಪ್ಪಿಸಿಕೊಳ್ಳುತ್ತಿದ್ದನು. ಇಂದ್ರಜಿತ್ತು ಕೂರ ಲಘುಗಳಿಂದಲೂ ಗರಿಗಳಿಂದಲೂ ಸುವರ್ಣ ಅಲಂಕಾರಗಳಿಂದಲೂ ಯುಕ್ತವಾಗಿ ವಜ್ರಾಯುಧದಂತೆ ತೀಕ್ಷ್ಣವಾಗಿದ್ದ ಬಾಣಗಳನ್ನು ಪ್ರಯೋಗಿಸುತ್ತಿದ್ದನು. ಹನುಮಂತನು ಅವನ ರಥಘೋಷ, ಮೃದಂಗಾದಿ ವಾದ್ಯಧ್ವನಿ,
ಧನುಷ್ಟಂಕಾರಗಳನ್ನು ಕೇಳುತ್ತಾ ತಿರುಗಿ ಆಕಾಶಕ್ಕೆ ನೆಗೆದನು. ಇಂದ್ರಜಿತ್ತು ಗುರಿಯಿಟ್ಟು ಹೊಡೆಯುತ್ತಿದ್ದರೂ ಹನುಮಂತನು ಬಾಣಗಳ ಮಧ್ಯದಲ್ಲಿ ತೂರಿ ಹಾರುತ್ತಾ ಗುರಿಯು ತಪ್ಪಿ ಹೋಗುವಂತೆ ಮಾಡುತ್ತಿದ್ದನು. ಕೆಲವು ಬಾಣಗಳಿಗೆ ಎದುರಾಗಿ ನಿಂತು ಅವು ತನ್ನ ಬಳಿಗೆ ಬರುವಷ್ಟರಲ್ಲಿ ಕೈಬೀಸಿ ಹಾರಿಬಿಡುತ್ತಿದ್ದನು. ಹೀಗೆ ಯುದ್ಧ ವಿಶಾರದರಾದ ಕಪಿರಾಕ್ಷಸರಿಬ್ಬರೂ ಸಮಸ್ತರಿಗೂ ಆಶ್ಚರ್ಯವಾಗುವಂತೆ ಯುದ್ಧ ಮಾಡುತ್ತಿದ್ದರು. ಅವರಿಬ್ಬರು ಮಹಾವೇಗಶಾಲಿಗಳು. ಇಂದ್ರಜಿತ್ತಿಗೆ ಹನುಮಂತನನ್ನು ನಿಗ್ರಹಿಸಲು ಅವಕಾಶವೇ ಸಿಗಲಿಲ್ಲ. ಹನುಮಂತನಿಗೂ ಇಂದ್ರಜಿತ್ತನ್ನು ನಿಗ್ರಹಿಸಲು ಅವಕಾಶ ದೊರೆಯಲಿಲ್ಲ. ಆಗ ಇಂದ್ರಜಿತ್ತಿಗೆ ತಾನು ಏಕಾಗ್ರ ಚಿತ್ತನಾಗಿ ಅಮೋಘವಾದ ಅಸ್ತ್ರಗಳನ್ನು ಪ್ರಯೋಗಿಸುತ್ತಿದ್ದರೂ ಗುರಿ ತಪ್ಪಿ ಹೋಗುವುದನ್ನು ಕಂಡು ಬಹಳ ಚಿಂತೆಯಾಯಿತು. ಈ ಮಹಾಕಪಿಯನ್ನು ಕೊಲ್ಲುವುದಕ್ಕೆ ಶಕ್ಯವಿಲ್ಲ, ಇವನನ್ನು ಹೇಗಾದರೂ ಸೆರೆ ಹಿಡಿಯಬೇಕು ಎಂದು ವಿಚಾರ ಮಾಡಿದನು. ಕೊನೆಗೆ ಅಸ್ತ್ರವಿದ್ಯಾ ವಿಶಾರದನಾದ ಆ ವೀರನು ಹನುಮಂತನ ಮೇಲೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಬೇಕೆಂದು ನಿರ್ಧರಿಸಿ ಅದನ್ನು ಧನುಸ್ಸಿನಲ್ಲಿ ಹೂಡಿದ. ಬೇರೆ ಅಸ್ತ್ರಗಳಿಗೆ ಇವನು ಜಗ್ಗುವವನಲ್ಲವೆಂದು ನಿಶ್ಚಯಿಸಿ ಇಂದ್ರಜಿತ್ತು ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿ ವಾಯುಪುತ್ರನನ್ನು ಬಂಧಿಸಿದನು. ಹನುಮಂತನು ಆ ಬ್ರಹ್ಮಾಸ್ತ್ರಕ್ಕೆ ಕಟ್ಟುಬಿದ್ದು ನಿಶ್ಚೇಷ್ಟ್ಯನಾಗಿ ನೆಲದ ಮೇಲೆ ಬಿದ್ದನು. ಆಗ ಅಸ್ತ್ರವು ಬ್ರಹ್ಮ ದೇವತಾಕವಾದ ಮಂತ್ರಿಗಳಿಂದ ಮಂತ್ರಿಸಲ್ಪಟ್ಟಿದೆ ಎಂದು, ಬ್ರಹ್ಮದೇವನ ಮಹಿಮೆಯಿಂದ ಬ್ರಹ್ಮಾಸ್ತ್ರದಲ್ಲಿ ತಾನು ಕಟ್ಟುಬಿದ್ದಿರುವನೆಂದು ಅವನು ತಿಳಿದುಕೊಂಡನು. ಬ್ರಹ್ಮನು ತನಗೆ ಅನುಗ್ರಹಿಸಿದ ವರವು ಸ್ಮರಣೆಗೆ ಬಂದಿತ್ತು. ಬ್ರಹ್ಮಾಸ್ತ್ರದ ಬಂಧನದಿಂದ ನಾನು ತಪ್ಪಿಸಿಕೊಳ್ಳಲಾರನೆಂದು ಭಾವಿಸಿ ಇಂದ್ರಜಿತ್ತು ಆ ಅಸ್ತ್ರವನ್ನು ಪ್ರಯೋಗಿಸಿದ್ದಾನೆ. ಲೋಕಗುರುವಾದ ಬ್ರಹ್ಮನ ಆಜ್ಞೆಯನ್ನು ಅನುಸರಿಸಿ ನಡೆಯುವುದು ಯೋಗ್ಯವಾದದ್ದು. ಬ್ರಹ್ಮದೇವನು, ದೇವೇಂದ್ರನು, ವಾಯುದೇವನು ನನಗೆ ವರವನ್ನು ಅನುಗ್ರಹಿಸಿ ರಕ್ಷಿಸುತ್ತಿರುವುದರಿಂದ ನಾನು ಈ ಅಸ್ತ್ರಕ್ಕೆ ಕಟ್ಟುಬಿದ್ದರೂ ನನಗೆ ಭಯವಿಲ್ಲ. ಈ ರಾಕ್ಷಸರು ನನ್ನನ್ನು ಹಿಡಿದುಕೊಂಡು ಹೋದರೂ ದೊಡ್ಡ ಪ್ರಯೋಜನವೇ ಇದೆ. ರಾಕ್ಷಸ ರಾಜನಾದ ರಾವಣನೊಡನೆ ನಾನು ಸಂಭಾಷಣೆಯನ್ನು ನಡೆಸಬಹುದು. ಆದ್ದರಿಂದ ನನ್ನನ್ನು ಬಂಧಿಸಿ ಒಯ್ಯಲಿ ಎಂದು ಹನುಮಂತನು ನಿಶ್ಚಯಿಸಿಕೊಂಡನು. ಶತ್ರು ವಿಧ್ವಂಸಕನಾದ ಹನುಮಂತನು ಯಾವಾಗಲೂ ವಿಮರ್ಶಿಸಿ ಕೆಲಸ ಮಾಡತಕ್ಕವನು. ಅವನು ಹೀಗೆ ನಿಶ್ಚಯಿಸಿ ಕೈಕಾಲುಗಳನ್ನು ಅಲ್ಲಾಡಿಸದೆ ನಿಶ್ಚೇಷ್ಟನಾಗಿದ್ದನು. ಆಗ ರಾಕ್ಷಸರು ಅವನನ್ನು ಮೂದಲಿಸುತ್ತಾ ಸೆಣಬು ಮತ್ತು ಇತರ ನಾರುಗಳಿಂದ ಬಿಗಿದು ಕಟ್ಟಿದರು. ಹನುಮಂತನು ತನಗೆ ಪೀಡೆಯಾದಂತೆ ನಟಿಸುತ್ತಾ ಕೂಗಿಕೊಳ್ಳುತ್ತಿದ್ದನು. ಈ ನೆವದಲ್ಲಿ ರಾವಣನು ತನ್ನನ್ನು ನೋಡಬಹುದೆಂದು ಭಾವಿಸಿ ಶತ್ರುಗಳು ಕಟ್ಟಿದ್ದರೂ ಮೂದಲಿಸಿದ್ದರೂ ಅದಕ್ಕೆ ಹನುಮಂತನು ಸಮ್ಮತಿಸಿ ಸುಮ್ಮನಿದ್ದನು. ಅವರು ನಾರಿನಿಂದ ಹನುಮಂತನನ್ನು ಬಿಗಿದೊಡನೆ ಬ್ರಹ್ಮಾಸ್ತ್ರದ ಕಟ್ಟು ಸಡಿಲಿ ಹೋಯಿತು. ಏಕೆಂದರೆ ಬ್ರಹ್ಮಾಸ್ತ್ರವು ಬೇರೆ ವಿಧವಾದ ಕಟ್ಟನ್ನು ಎಂದಿಗೂ ಸಹಿಸದು. ರಾಕ್ಷಸರು ಹೀಗೆ ನಾರಿನಿಂದ ಕಟ್ಟಿದ್ದನ್ನು ತಿಳಿದೊಡನೆ ಇಂದ್ರಜಿತ್ತು, ಅಯ್ಯೋ, ಬ್ರಹ್ಮಾಸ್ತ್ರವು ಸಡಿಲಿ ಹೋಯಿತು, ಇವನು ಹಗ್ಗದಿಂದ ಬಿಗಿಯಲ್ಪಟ್ಟ ಮೇಲೆ ಬ್ರಹ್ಮಾಸ್ತ್ರಕ್ಕೆ ಮಣಿಯುವುದಿಲ್ಲ, ನನ್ನ ದೊಡ್ಡ ಪ್ರಯತ್ನವೂ ವ್ಯರ್ಥವಾಯಿತು. ಮಂತ್ರ ಪದ್ಧತಿಯನ್ನು ರಾಕ್ಷಸರು ತಿಳಿದುಕೊಳ್ಳದೆ ಹೋದರು. ಬ್ರಹ್ಮಾಸ್ತ್ರವು ವಿಫಲವಾದ ಮೇಲೆ ಇನ್ನು ಯಾವ ಅಸ್ತ್ರವೂ ಕೆಲಸ ಮಾಡುವುದಿಲ್ಲ. ಈಗ ನಾವೆಲ್ಲರೂ ಘೋರ ವಿಪತ್ತಿನಲ್ಲಿ ಸಿಕ್ಕಿಬಿದ್ದೆವು ಎಂದು ಚಿಂತಾಕ್ರಾಂತನಾದನು. ಆದರೆ ತಾನು ಬ್ರಹ್ಮಾಸ್ತ್ರದಿಂದ ಬಿಡುಗಡೆ ಹೊಂದಿದನೆಂಬುದನ್ನು ಹನುಮಂತನು ತೋರಿಸಿಕೊಳ್ಳಲಿಲ್ಲ. ಕ್ರೂರಿಗಳಾದ ರಾಕ್ಷಸರು ಹಗ್ಗಗಳಿಂದ ಬಿಗಿದು ದೊಣ್ಣೆಗಳಿಂದಲೂ ಮುಷ್ಟಿಗಳಿಂದಲೂ ಅವನನ್ನು ಹೊಡೆಯುತ್ತಾ ರಾವಣನ ಸಮೀಪಕ್ಕೆ ಎಳೆದುಕೊಂಡು ಹೋದರು. ಅವನು ಬ್ರಹ್ಮಾಸ್ತ್ರದಿಂದ ವಿಮುಕ್ತನಾಗಿ ಹಗ್ಗಗಳಿಂದ ಮಾತ್ರ ಬಿಗಿಯಲ್ಪಟ್ಟಿರುವನೆಂದು ಅರಿತಿದ್ದ ಇಂದ್ರಜಿತ್ತು ಹನುಮಂತನನ್ನು ಪರಿವಾರ ಸಮೇತನಾಗಿ ಸಭೆಯಲ್ಲಿ ಕುಳಿತಿದ್ದ ರಾವಣನಿಗೆ ತೋರಿಸಿದನು. ಇತರ ರಾಕ್ಷಸರೂ ಕೂಡ ಸೆರೆ ಹಿಡಿದ ಮದ್ದಾನೆಯಂತಿದ್ದ ವಾನರ ಶ್ರೇಷ್ಠನನ್ನು ರಾವಣನಿಗೆ ತೋರಿಸುತ್ತಿದ್ದರು. ಸಭೆಯಲ್ಲಿ ನೆರೆದಿದ್ದ ರಾಕ್ಷಸರು, ಯಾರಿವನು, ಯಾರ ಮಗ, ಎಲ್ಲಿಂದ ಬಂದಿದ್ದಾನೆ, ಇಲ್ಲಿ ಏನು ಕೆಲಸ, ಇವನ ಆಶ್ರಯದಾತರು ಯಾರು ಎಂದು ತಮ್ಮ ತಮ್ಮಲ್ಲಿ ಮಾತನಾಡಿಕೊಳ್ಳುತ್ತಿದ್ದರು. ಕೆಲವರು ಕ್ರುದ್ಧರಾಗಿ ಈ ಕಪಿಯನ್ನು ಕೊಂದು ಬಿಡಬೇಕು, ಸುಟ್ಟು ಬಿಡಬೇಕು, ತಿಂದು ಬಿಡಬೇಕು ಎಂದು ಹೇಳುತ್ತಿದ್ದರು. ಇಷ್ಟರಲ್ಲಿ ಆಂಜನೇಯನು ಮುಂದೆ ಬಂದು ರಾವಣನ ಪಾದದ ಬಳಿ ಕುಳಿತಿದ್ದ ಮಂತ್ರಿ ವೃದ್ಧರನ್ನು, ಶ್ರೇಷ್ಠ ರತ್ನಗಳಿಂದ ಭೂಷಿತವಾದ ಅರಮನೆಯನ್ನೂ ನೋಡಿದನು. ವಿಕಾರಿಗಳಾದ ರಾಕ್ಷಸರು ಎಳೆದು ತರುತ್ತಿದ್ದ ವಾನರ ಶ್ರೇಷ್ಠನನ್ನು ರಾವಣನು ಕಂಡನು. ಆ ವಾನರ ಶ್ರೇಷ್ಠನು ತೇಜೋಬಲಗಳಿಂದ ಯುಕ್ತನಾಗಿ ಸೂರ್ಯನಂತೆ ಬೆಳಗುತ್ತಿದ್ದ ರಾಕ್ಷಸೇಶ್ವರನನ್ನು ಕಂಡನು. ಆಗ ರಾವಣನು ಹನುಮಂತನನ್ನು ದೃಷ್ಟಿಸಿ ನೋಡಿ ಕೋಪದಿಂದ ಕೆಂಪಡರಿದ ಕಣ್ಣುಗಳನ್ನು ತಿರುಗಿಸುತ್ತಾ ಅವನ ಸಂಗತಿಯನ್ನು ವಿಚಾರಿಸಬೇಕೆಂದು ಕುಲಶೀಲ ವೃದ್ಧರಾದ ಮಂತ್ರಿಗಳಿಗೆ ಆಜ್ಞಾಪಿಸಿದನು. ಅವರು ಹನುಮಂತನನ್ನು ಕುರಿತು, ನೀನು ಬಂದ ಕೆಲಸವೇನು, ಯಾರು ನಿನ್ನನ್ನು ಕಳುಹಿಸಿದರು ಎಂದು ಪ್ರಶ್ನೆ ಮಾಡಿದರು. ನಾನು ದೂತನಾಗಿ ಬಂದಿದ್ದೇನೆ, ಕಪೀಶ್ವರನಾದ ಸುಗ್ರೀವನು ನನ್ನನ್ನು ಕಳುಹಿಸಿದ್ದಾನೆ ಎಂದು ಹನುಮಂತನು ತಿಳಿಸಿದನು. ಇಲ್ಲಿಗೆ ಶ್ರೀಮದ್ ರಾಮಾಯಣದ ಸುಂದರ ಕಾಂಡದಲ್ಲಿನ 48ನೆಯ ಸರ್ಗವು ಸಮಾಪ್ತವಾದುದು.